ಗಾಂಧಿ ಹತ್ಯೆ ಸತ್ಯ. ಗಾಂಧಿ ಹತ್ಯೆ ಸತ್ಯ ನಾಟಕ ಬರೆಯುವಾಗ ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದ್ರ ಬಗ್ಗೆ ಓದ್ಕೊಂಡಿದ್ದೇನೆ. ಒಬ್ಬ ತನ್ನ ಎಕ್ಸ್ಪ್ರೆಷನ್ ಕೊಡುವಾಗ ಅಥವಾ ತಾನು ಮಾತಾಡುವಾಗ ಅಥವಾ ನೀವೇ ಆಗಲಿ ನೀವು ಇದನ್ನು ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಬಳಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಸಂಗತ ಆಗುತ್ತೆ, ಯಾವುದು ಅಲ್ಲ ಯಾವುದು ಅಂತ. ಒಂದು ಕೇಸನ್ನು ನಾನು ರೆಫರ್ ಮಾಡಿದೆ. ಅದು ಇದು ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳೋದಕ್ಕೆ ಸೂರ್ಯಕಾಂತ್ ಬಾಲಿ ಪ್ರಕರಣ ಅಂತ ಒಂದು ಪ್ರಕರಣ ಕೋರ್ಟಿನಲ್ಲಿ ನಡೆದದ್ದು. ಅದು FIR ಸಂಖ್ಯೆ 691/88ರಲ್ಲಿ. ಅದು ಆರೋಪಿ ಯಾರಿದ್ರೆ ಸೂರ್ಯಕಾಂತ್ ಬಾಲಿ ಮತ್ತು ಇತರರು. ಅವರು ಮುಸಲ್ಮಾನರ ಬಗ್ಗೆ ಕುರಾನ್ನ ಬಗ್ಗೆ ಏನೋ ಹೇಳಿದ್ರು ಅಂತೇಳಿ ಅವರ ಬಗ್ಗೆ ಕೇಸ್ ಆಯ್ತು. ಈಗ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಡೆಲ್ಲಿ ಆ ಕೋರ್ಟ್ ಅಲ್ಲಿ ಆ ಜಡ್ಜ್ ಏನು ಆ ಕೋರ್ಟಿನಲ್ಲಿ ಹೇಳ್ತಾರೆ ಅಂದ್ರೆ, ಇತಿಹಾಸವನ್ನು ನಿರೂಪಿಸಿದ ಮಾತ್ರಕ್ಕೆ ಅದು ಹಿಂಸೆಯನ್ನು, ಹಗೆತನವನ್ನು, ದ್ವೇಷವನ್ನು ಪ್ರಚೋದಿಸುತ್ತದೆ ಎಂದು ಸರ್ಕಾರವಾಗಲಿ ಅಥವಾ ಯಾರೇ ವ್ಯಕ್ತಿ ಆಗಲಿ ಹೇಳಲು ಸಾಧ್ಯ ಇಲ್ಲ ಅಂತ. ನಾನು ಇತಿಹಾಸ ಹೇಳಕೊಟ್ಟಿದ್ದೀನಿ. ನಾನು ಇತಿಹಾಸ ಹೇಳಕೊಟ್ಟಾಗ ಅದು ದ್ವೇಷವನ್ನು ಬಿತ್ತಲಿಕ್ಕೆ ಅಥವಾ ಇನ್ನೊಂದು ಮಾಡಲಿಕ್ಕೆ ಪ್ರಚೋದನಾತ್ಮಕವಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದನ್ನ ಹೇಳ್ತಾರೆ ಅವರು. ಜಡ್ಜ್ ಏನ್ ಹೇಳ್ತಾರೆ, ಇವರ ವಾದವನ್ನು ಒಪ್ಕೊಂಡ್ರೆ, ಇಂಥ ವಾದವನ್ನು ಒಪ್ಕೊಂಡ್ರೆ, ಇತಿಹಾಸದ ವಿಷಯಗಳನ್ನು ಪ್ರಕಟಿಸಿದರೆ ಒಂದಲ್ಲ ಒಂದು ಸಮುದಾಯದ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತ ದಂಡ ಸಂಹಿತೆ 153A 295A ಈ ತರ ಎಲ್ಲ ಸೆಕ್ಷನ್ ಆಗ್ತಾ ಹೋದ್ರೆ ಅವ್ರು ಏನ್ ಹೇಳಿದ್ರೆ, ಮುಂದೆ ಇತಿಹಾಸದ ಪುಸ್ತಕಗಳನ್ನು ಶೈತ್ಯಾಗಾರದಲ್ಲಿ ಇಡಬೇಕಾದ ಪ್ರಸಂಗ ಬರ್ತದೆ ಅಂತ. ಫ್ರಿಡ್ಜ್ ಅಲ್ಲಿ ಇಡಬೇಕು. ಇತಿಹಾಸ ಪುಸ್ತಕವನ್ನ ಯಾರು ನೋಡಂಗಿಲ್ಲ. ಸಮಾಜ ಶಾಸ್ತ್ರವೇ ಬೇಡ, ಇನ್ನು ಬೇಡ, ಇತಿಹಾಸ ಬೇಡ. ಈ ಇತಿಹಾಸ ಪಾಠವನ್ನು ಯಾವ ಶಾಲಾ ಕಾಲೇಜುಗಳಲ್ಲಿ ಓದಬೇಡಿ ಅಂತ ಹೇಳಿ ಈ ಕೇಸನ್ನ ವಜಾಗೊಳಿಸ್ತು. ಕರೆಕ್ಟ್. ಇದು ನನಗೆ ಒಂದು ಇತಿಹಾಸನ ಇರೋದಾಗಿ ಹೇಳೋದ್ರಿಂದ ಅದು ಪ್ರಚೋದನೆ ಅಲ್ಲ, ತಪ್ಪಲ್ಲ, ಸ್ಪೀಚ್ಗೆ ಅಪೋಸಿಟ್ ಅಲ್ಲ ಅಂತ. ಇದು ಶ್ರೀ OP ಗುಪ್ತಾ ನ್ಯಾಯಾಧೀಶರು ಕೊಟ್ಟಂತ ತೀರ್ಪು. ಇದು ತೀರ್ಪು. ಅದಕ್ಕೆ ನಾನು FIR ಸಂಖ್ಯೆ 491/88 ನೀವು ನೋಡಿ ಇಡೀ ಸಾರಾಂಶನ ಓದ್ಕೊಳ್ಳಿ. ಇದರ ಆಧಾರದಲ್ಲಿ ನಾನು ಈ ನಾಟಕವನ್ನ ಬರೆದಿದ್ದೇನೆ. ಇಲ್ಲಿ ಯಾವುದೇ ಒಂದು ವ್ಯಕ್ತಿಗಾಗಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ನಾವು ಇದನ್ನ ಕೊಡಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಇದು ನನ್ನ ದೃಷ್ಟಿಯಿಂದ, ನಾನು ಅಧ್ಯಯನ ಮಾಡಿದ ದೃಷ್ಟಿಯಿಂದ ಇದನ್ನ ಸತ್ಯ ಇರೋ ಸಂಗತಿಗಳನ್ನು ಹೇಳ್ತಾ ಹೋಗ್ತೇನೆ. ಇದು ಕರ್ನಾಟಕದ ಮೊದಲ ನಾಟಕ ಆಗುತ್ತೆ. ಗಾಂಧಿ ಹತ್ಯೆಯ ನಂತರ ಗಾಂಧಿ ಹತ್ಯೆ ಮಾಡಿದವರು ಯಾರು, ಅವರ ವಿಚಾರಧಾರೆ ಏನು, ಉದ್ದೇಶ ಏನಾಗಿತ್ತು ಅಂತ ಹೇಳುವ ವಿಚಾರದಲ್ಲಿ ಪ್ರಕಟಿಸಲ್ಪಟ್ಟ ಮೊದಲ ನಾಟಕ ಆಗ್ತದೆ. ಮಹಾರಾಷ್ಟ್ರದಲ್ಲಿ ಆಗಿದೆ ಮೊದಲ ನಾಟಕ ಆಗುತ್ತೆ. ಕರ್ನಾಟಕದಲ್ಲಿ ಇಲ್ಲಿ ಗೋಡ್ಸೆ ಅಂತ ಹೇಳುವ ಹೆಸರೆತ್ತಲಿಕ್ಕೆ ಭಯಪಡುವಂತ ಜನ, ಎಲ್ಲಿ ಅವನ ಬಗ್ಗೆ ಹೇಳಿದ್ರೆ ಆ ಮಸಿ ತನ್ನ ಮೈಗೆ ಅಂಟುಕೊಳ್ತದಂತ ಭಯಭೀತಗೊಂಡಿರುವ ಸರ್ಕಾರಗಳಾಗ್ಲಿ ಅಥವಾ ವಿರೋಧ ಪಕ್ಷ ಸರ್ಕಾರಗಳಾಗ್ಲಿ ಸಂಘ ಸಂಸ್ಥೆಗಾಗಿರುವಾಗ ನಾನು ಇಲ್ಲ, ಇದನ್ನು ಹೇಳಲೇಬೇಕು ಅಂತ ಹೇಳುವ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿ ಈ ನಾಟಕದಲ್ಲಿ ಬಹಳ ಮುಖ್ಯ ಅಂದ್ರೆ, ಇತ್ತೀಚೆಗೆ ಈ ಪ್ರಿಯಾಂಕ ಖರ್ಗೆ ಅವರು, ನಮ್ಮ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಹರಿಪ್ರಸಾದ್ ಅವರು ಬಾಯಿಗೆ ಬಂದಾಗೆ RSS ಬಗ್ಗೆ ಮಾತಾಡ್ತಿದ್ದಾರೆ. ಬಾಯಿಗೆ ಬಂದಾಗೆ ಇವರಿಬ್ಬರು RSS ಬಗ್ಗೆ ಅಧ್ಯಯನ ಮಾಡಿಲ್ಲ. ಇವರಿಬ್ಬರು RSS ಆಳ ಆಗಲ ಗೊತ್ತಿಲ್ಲ. ಏನು RSS ಅಂತ ಹೇಳೋ ತಿಳ್ಕೊಳ್ಳೋ ಹೋಗಿಲ್ಲ ಇವರು. ಇವರಿಗೆ ನಾನು ಹೇಳಕ್ಕೆ ಹೊರಡ್ತೀನಿ. ಜೊತೆಗೆ ಇವರ ತರ ಭಾವಿಸಿಕೊಂಡಿರುವ ಅನೇಕರಿಗೆ ಹೇಳ್ತೀನಿ 2 ಘಟನೆಗಳಲ್ಲ. ಒಂದು ಘಟನೆ ಅದು 1947 ಅಕ್ಟೋಬರಿನಲ್ಲಿ ನಡೆದ ಘಟನೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿತ್ತು ಆಗಸ್ಟ್ ಅಕ್ಟೋಬರ್ 2 ತಿಂಗಳ 15ರಲ್ಲಿ ಸಿಕ್ಕಿದೆ. ಆ 2 ತಿಂಗಳ ಒಳಗೆ ಗುಡ್ಡಗಾಡಿನ ಜನರ ಒಂದು ಸಂಘಟನೆಯನ್ನ ಮಾಡಿಕೊಂಡು ಕಾಶ್ಮೀರದ ಸೈನಿಕರು, ಕಾಶ್ಮೀರದ ಮಹಮ್ಮದ್ ಅಲಿ ಜಿನ್ನಾ ಪ್ರೇರಿತ ಗುಂಪು ಕಾಶ್ಮೀರವನ್ನು ಅಟ್ಯಾಕ್ ಮಾಡುತ್ತೆ 2 ತಿಂಗಳಲ್ಲಿ. ಇವರು ಸ್ವಾತಂತ್ರ್ಯ ಸಿಕ್ಕ ಮಜದಲ್ಲಿ ಆ ಗುಂಗಿನಲ್ಲಿ ಇದ್ರು. ನೆಹರು, ಪಟೇಲ್, ಆದಿಯಾಗಿ ಎಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಆಗ ಪ್ರಧಾನಿಯಾಗಿದ್ರು ಒಬ್ರು ಹರಿಸಿಂಗ್ ಅಂತ ಹೇಳುವವರು, ಅಲ್ಲಿಯ ಕಾಶ್ಮೀರದ ರಾಜ ಆದ್ರು ಪ್ರಧಾನಿ. ಅವರ ಹೆಸರು ನೆಹರ್ ಚಂದ್ ಮಹಾಜನ್ ಅಂತ. ಐ ರಿಪೀಟ್, ನೆಹರ್ ಚಂದ್ ಮಹಾಜನ್. ಇವರು ಅಕ್ಟೋಬರ್ 1947 ಅಕ್ಟೋಬರ್ 25ರಂದು ಸಂಘದ ಆಗಿನ ಸರಸಂಘ ಚಾಲಕರಾಗಿದ್ದ ಗೋಳ್ವಳ್ಕರ್ ಇದ್ದಾರಲ್ಲ, ಇಷ್ಟು ಉದ್ದ ಗಡ್ಡ ಬಿಟ್ಟು ಒಬ್ರು ನಮ್ಮ ಸಂಘದ ಸರಸಂಘ ಚಾಲಕರಿದ್ದರು, ಗೋಳ್ವಳ್ಕರ್ ಅಂತ. RSSನ ಸರಸಂಘ ಚಾಲಕರು ದೇಶದ, ಅವರಿಗೆ ಫೋನ್ ಮಾಡ್ತಾರೆ.
ನೇಹರ್ ಚಂದ್ ಮಹಾಜನ್ ನೋಡಿ, ಪಾಕಿಸ್ತಾನಿಗಳು ನಮ್ಮ ಈ ಕಾಶ್ಮೀರ ಪ್ರಾಂತ್ಯಕ್ಕೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅವ್ರು ಈ ಕಡೆ ನುಗ್ತಾ ಇದ್ದಾರೆ, ಅವರಿಗೆ ಒಂದು ಭಾರತಕ್ಕೂ ನುಗ್ತಾ ಇದ್ದಾರೆ. ಅವರಿಗೆ ಏನಂದ್ರೆ ಅಲ್ಲಿಗ ಯುದ್ಧ ಸಾಮಗ್ರಿಗಳನ್ನ ತರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಮ್ಮ ಭಾರತದ ಸೈನಿಕರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ವಿಮಾನಗಳನ್ನ ಮೂಲಕವೇ ಇಳಿಬೇಕು. ವಿಮಾನ ಇಳಿಬೇಕಾದ್ರೆ ರನ್ವೇ ಬೇಕು. ರನ್ವೇ ಗೊತ್ತಲ್ಲ ನಿಮ್ಗೆ? ರನ್ವೇ ಬೇಕು. ಈ ರನ್ವೇ ಆಗ್ತಾ ಇಲ್ಲ. ಸಡನ್ ಆಗಿ ಆಗ್ಬೇಕಾಗಿದೆ ಕೆಲಸ. ಯಾರಿಂದ ಮಾಡಿಸಲು ಗೊತ್ತಾಗ್ತಾ ಇಲ್ಲ ಅಂತ ಗೋಳ್ವಲ್ಕರ್ಗೆ ಫೋನ್ ಮಾಡಿ ನಿಮ್ಮ ಸ್ವಯಂ ಸೇವಕರನ್ನ ಕಳಿಸಬಹುದೇ ಅಂತ ಕೇಳಿದ್ದಾರೆ. ಇದು ಅಥೆಂಟಿಕ್ ನಾ ಮಾತಾಡ್ತಿರೋದು, ಕತೆ ಅಲ್ಲ. ಇದು ಚಂದಮಾಮ ಕತೆ ಅಲ್ಲ. ತಕ್ಷಣ ಇದು ನಾನು ಹೇಳ್ತಾ ಇರೋದು ಅಕ್ಟೋಬರ್ 25ರದ್ದು ಡೇಟ್ ನೆನಪಿಟ್ಕೊಳ್ಳಿ. 1947 ಅಕ್ಟೋಬರ್ 25. 26ರಂದೇ 350 ಸ್ವಯಂ ಸೇವಕರು ಧಾವಿಸ್ತಾರೆ. RSS ಧಾವಿಸ್ತಾರೆ. ಕಾಶ್ಮೀರದಲ್ಲಿ ಇದ್ದಂಥವ್ರು ಮತ್ತೆ ಪಕ್ಕದ ರಾಜ್ಯಗಳಿದ್ದವರು ಸೇರಿ 350. ಅವರು ಗುದ್ದಲಿ, ಸಲಿಕೆ, ಪಿಕಾಸಿಗಳನ್ನ ಹಿಡ್ಕೊಂಡು 26ರ ಹಗಲು ರಾತ್ರಿ ಆ ರನ್ವೇ ನಿರ್ಮಾಣ ಮಾಡ್ತಾರೆ. ಮಡ್ಡು ಮತ್ತೆ ಒಂದು ಆ ವಿಮಾನದ ಸಮತಟ್ಟಾಗಿ ಇದು ಚಕ್ರಗಳು ಓಡುವಾಗೆ ಹಗಲು ರಾತ್ರಿ ಮಾಡ್ತಾರೆ. 27ರ ಮಾರ್ನಿಂಗ್ ಮೊದಲ ಡಕೋಟಾ ವಿಮಾನ 27 ಕರ್ನಲ್ DR ರಾಯ್ ನೇತೃತ್ವದಲ್ಲಿ, ಐ ರಿಪೀಟ್ ಪೈಲಟ್, 27ರ ರಾತ್ರಿ ಬೆಳಿಗ್ಗೆ 8 ಗಂಟೆಗೆ ಕರ್ನಲ್ DR ರಾಯ್ ನೇತೃತ್ವದಲ್ಲಿ ಒಂದು ಡಕೋಟಾ ವಿಮಾನ ಬಂದು ಮೊದಲು ಇಳಿತದೆ. ಸರಾಗವಾಗಿ ಆ ರನ್ವೇಯಲ್ಲಿ ಓಡ್ತದೆ. ಅದ ಸಿಗ್ನಲ್ ಕೊಡ್ತಾರೆ. ಹಿಂದೆ 28 ಡಕೋಟಾ ವಿಮಾನಗಳು ಯುದ್ಧ ಸಾಮಗ್ರಿಗಳು ಸೈನಿಕರೊಂದಿಗೆ ಬಂದು ಇಳಿತಾರೆ. ಆ ಏರು ನುಗ್ಗುತ್ತಾ ಇದ್ರಲ್ಲ ಪಕ್ಕಿಗಳು, ಕಬಾಲಿಗಳು ಅಂತ ಕರೀತಾರೆ ಅವರ. ಈ ಬೆಟ್ಟ ಗುಡ್ಡಗಳ ಜನ ಕಬಾಲಿಗಳು ಅಂತ ಕರೀತಾರೆ, ಮುಸ್ಲಿಂ ಕಬಾಲಿಗಳು. ಅವರನ್ನ ಹಿಂದೆ ಕಟ್ತಾರೆ. ಇಲ್ಲದೆ ಹೋಗಿದ್ದರೆ ಈ RSS ಸ್ವಯಂ ಸೇವಕರು ಆ ರನ್ವೇ ಮಾಡದೆ ಹೋಗಿದ್ರೆ ಪೂರ್ಣ ಕಾಶ್ಮೀರ ಇವತ್ತಿರೋದು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ. ಇದು ನಾವೇನು ಹೀಗೆ ಒಂದು ಡಿಸೈನ್ ಅಲ್ಲಿ ನೋಡ್ತಿದ್ವಿ ಕಾಶ್ಮೀರ, ಅದು ಹಂಗಿಲ್ಲ. ಅರ್ಧ ಈಗ ಕಟ್ಟಾಗುತ್ತೆ, ಅಡ್ಡ ಕಟ್ಟಾಗುತ್ತೆ, ಅಷ್ಟೇ ಇರೋದು. ಆ ಉಳಿದದ್ದು ಈಗ ಗಲಾಟೆ ಆಗ್ತಾ ಇದೆಯಲ್ಲ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅದು ಮಾತ್ರ ಅವ್ರ ಕೈಲಿ ಉಳ್ಕೊಳ್ತು. ಇಷ್ಟಕ್ಕೆ ಅಷ್ಟೊತ್ತಿಗೆ ಇವರು ಎಂಟ್ರಾಗಿ ಬೇಡ ಯುದ್ಧ ವಿರಾಮ ಕರೋ ಅಂತೆಲ್ಲ ಜವಲ್ ನೀರು ತಡೆದು ಬಿಟ್ಟಿದ್ದಾರೆ. ಅವರಿಗೆ ಪೂರ್ತಿ ಅದು ಹೋಗುವ ಮನಸ್ಸಿತ್ತೇನೋ. ಇವತ್ತು ಏನಾದರೂ RSS ಇಲ್ಲದೆ ಹೋಗಿದ್ರೆ ಆ ಯಾರು ನೇಹರ್ ಚಂದ್ ಮಹಾಜನ್ ಗೋಳ್ವಲ್ಕರ್ಗೆ ಫೋನ್ ಮಾಡದೆ ಹೋಗಿದ್ರೆ, ಇವರು ರನ್ವೇ ಮಾಡದೆ ಹೋಗಿದ್ರೆ ಇವತ್ತು ಪೂರ್ಣ ಕಾಶ್ಮೀರ ಆ ಪಾಕಿಸ್ತಾನಗಳ ಪರವ ಆಗ್ತಿತ್ತು, ಆಕ್ರಮಿತ ಆಗ್ತಿತ್ತು. ಗೌರವಾನ್ವಿತ ಗೃಹ ಮಂತ್ರಿ ನಮ್ಮ ಇವರು ಪ್ರಿಯಾಂಕ್ ಖರ್ಗೆ ಅವರು, ಹರಿಪ್ರಸಾದ್ ಅಂತ ಹೇಳೋ ಮಹಾನ್ ವ್ಯಕ್ತಿ, ನಿಮಗೆಲ್ಲ ಗೊತ್ತಲ್ಲ. ದಂಗೆ ಹೇಳೋದು ಗೊತ್ತು, ರೌಡಿಸಮ್ ಎಲ್ಲ ಗೊತ್ತಲ್ಲ ನಿಮಗೆ, ನೀವು ಅದರಲ್ಲೆಲ್ಲ ಪರಿಣಿತರಲ್ವಾ? ಇದು ಒಂದು RSS ಬಗ್ಗೆ. ಇನ್ನೊಂದು ಘಟನೆ, ಇಡೀ ಭಾರತವನ್ನ 562 ಪ್ರಾಂತ್ಯಗಳನ್ನ ಸರ್ದಾರ್ ಪಟೇಲರು ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾ ಬಂದ್ರು. ಕಾಶ್ಮೀರದ ಕತೆ ಗೊತ್ತಾಯ್ತು. ಗೋವಾ ಇದೆಯಲ್ಲ ಸಣ್ಣ ಪ್ರಾಂತ್ಯ, ಅದು ಅಲ್ಲೇ ಉಳ್ಕೊಂಡಿತ್ತು ಪೋರ್ಚುಗೀಸರ ಕೈಯಲ್ಲೇ. ಯಾಕೆ ಪೋರ್ಚುಗೀಸರೇ ನೀವೇಕೆ ಹೋಗ್ತಾ ಇಲ್ಲ ಅಂತ ಈ ನೆಹರು ಕೇಳೇ ಇಲ್ಲ. ಭಾರತದ ಭೂಭಾಗ ಆಗಿದ್ದ ಸಣ್ಣ ಭಾಗ ಗೋವಾ ಪೋರ್ಚುಗೀಸರ ವಶದಲ್ಲಿದ್ದಾಗ ಅದನ್ನು ಕೇಳಬೇಕಾದ ಯಾರು? ಆಗ 1955ರಲ್ಲಿ ಮತ್ತೆ RSSನವರು ಸಂಘಟಿತರಾಗಿ ನಮ್ಮ ಜೋಶಿ ಅಂತ ಹೇಳುವ ಒಬ್ರು ಸಿಂಹ ಇದ್ರು, ಕೇಸರಿ ಅಂತ ಕರಿತಿದ್ರು, ಜಗನ್ನಾಥರಾವ್ ಜೋಶಿ, ಈ RSSನ ಪ್ರಾಂತ ಮುಖ್ಯಸ್ಥರು ಅವರು. ಅವರ ಇದರಲ್ಲಿ ಅವರ ದಕ್ಷಿಣ ಪ್ರಾಂತ ಮುಖ್ಯಸ್ಥರಾಗಿದ್ರು ಅವರು. ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಅನೇಕ RSS ಪ್ರಮುಖರ ನೇತೃತ್ವದಲ್ಲಿ ಅವರು ಒಂದು ಚಳವಳಿಯನ್ನು ಹೊರಡ್ತಾರೆ, ಚಲೋ ಗೋವಾ. ಆಗ ಎಚ್ಚರಾಗಿದ್ದು ಸರ್ದಾರ್ ಪಟೇಲರಿಂದ ಆದಿಯಾಗಿ ಜವಾಹರ್ಲಾಲ್ ಓಹೋ ಅಲ್ಲಿ ಗೋವಾ ನಮ್ಮ ಕೈಲಿಲ್ಲಲ್ಲ ಅಂತ. ಇವರೆಲ್ಲ ಬಂಧನಕ್ಕೊಳಗಾದ್ರು. ಈ RSSನವರೆಲ್ಲ ಬಂಧನಕ್ಕೊಳಗಾದ್ರು. ಆ ಬಿಸಿ ಮುಟ್ಟಿದ ಪರಿಣಾಮ ಪಟೇಲರು ಈ ಸೈನ್ಯದೊಂದಿಗೆ ಪೋರ್ಚುಗೀಸರನ್ನ ಹಿಮ್ಮೆಟ್ಟಿಸಿ ಗೋವಾ ನಮ್ಮ ದೇಶಕ್ಕೆ ಮರಳಿ ಬಂತು. ಇದೆಲ್ಲ ಚರಿತ್ರೆಗಳು.
ಇದು ಈ ನಾಟಕದಲ್ಲಿ ಪ್ರಸ್ತಾಪ ಆಗುತ್ತೆ ಆಗತ್ತೆ. ಯಾವ ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ರು ಸರ್? ನಾನು ಅನೇಕ ಪುಸ್ತಕಗಳನ್ನು ರೆಫರ್ ಮಾಡಿ. ನೀವು ಕತೆ ಈಗ ನಾಟಕಕಾರ ಹೌದು, ರಂಗಕರ್ಮಿನೂ ಕೂಡ ಹೌದು, ಮೊದಲಿಂದನೂ ಕೂಡ ನಿಷ್ಠೂರವಾಗಿ ನಾಟಕ ಮಾಡ್ಕೊಂಡು ನಾನು ನನ್ನ ಏನು ಅಂದ್ರೆ ನನ್ನ ಆತ್ಮಶಕ್ತಿಯನ್ನ ಇಟ್ಟುಕೊಂಡೇ ಬಂದು ಮಾತಾಡ್ತಿದ್ದೀನಿ. ನನ್ನ ನಾಟಕ ಈ ತರ ಎಷ್ಟೋ ನಾಟಕಗಳು ಗಾಂಧಿ ವಿಚಾರದಲ್ಲಿ ಕತೆಗಳಾಗಿ ಬಂದಿದೆ. ಎಷ್ಟೋ ನಾಟಕಗಳು ಇವ್ರು ಸುಮ್ಮನೆ ಕತೆ ಕಟ್ಟೋದು. ಇತ್ತೀಚೆಗೆ ಒಬ್ರು ನಾಟಕ ಮಾಡಿದ್ರು, ಏನಂದ್ರೆ ಕೊಲೆ ಗಾಂಧಿ ಇದು ಅಂಬೇಡ್ಕರ್ ಕಾಲೇಜ್ ಅಂತ. ಪೂರ್ತಿ ಕತೆ ಅದು.